ಮೊನ್ನೆ ರಾತ್ರಿ 12:30 ಹಂಗಾಗಿ ಫೋನ್ ಮಾಡ್ರಿ ಅಂತೇಳಿ ಪ್ರೇರಣಾ ರಾಠೋಡ್ ಕುಸ್ನೂರು ಸ್ನ್ಯಾಪ್ಚಾಟ್ ಮೇಲೆ ಫೋನ್ ಮಾಡ್ಯಾಳ ಅಂತ. ಫೋನ್ ಮಾಡಿದ್ರೆ ಅರ್ಜೆಂಟ್ ಬಂದು ಭೇಟಿಯಾಗಂದ್ರ ಅಂತ ಸರ್. ಭೇಟಿಯಾಗಂದ ಏನು ಮಾಡ್ಯಾರ, ಇವ್ರು ಬರ್ತಡೇ ಪಾರ್ಟಿ ಇರ್ತಂತ ಸರ್. ಬರ್ತಡೇ ಪಾರ್ಟಿ ಮುಗಿಸ್ಕೊಂಡು ಸಿಂಗಲ್ ಬಾ ಅಂದ. ಸಿಂಗಲ್ ಆಗುವನ ಕೊಂಡೆ ಹಾಕ್ಯಾರ ಸರ್. ಕೊಂಡೆ ಹಾಕಿ ಫುಲ್ ಫ್ಯಾಮಿಲಿ ಮೆಂಬರ್ಗಳು ಕೂಡಿ ಏನು ಟಾರ್ಚರ್ ಕೊಟ್ಟು ಕಬ್ಬಿಣ ರಾಡ ಎದ್ರ ಹೊಡೆದ್ರಿ. ಫುಲ್ ನನ್ನ ಮಗನಿಗೆ ಎಂಜುರಿ ಮಾಡಿಬಿಟ್ರಿ ಸರ್. ನಿನ್ನೆ ಹಿಡಿದು ಸಾಯಂಕಾಲ ಹಿಡಿದುಕೊಂಡು ಮೊನ್ನೆ ರಾತ್ರಿ ಸರ್ ಹೊಡೆದು ಮೊನ್ನೆ ಸರ 112 ಫೋನ್ ಮಾಡ್ರಿ. ಹೊಡೆದು ಅವ್ರು ಏನು ಮಾಡ್ರಿ, ಕುಸ್ನೂರು ಕಂಟೆ ಹೋಗ್ಕಟ್ರಿ ಸರ್. ಕುಸ್ನೂರು ಕಂಟೆ ಹೋಗ್ಕಟ್ರಿ ಏನು ಮಾಡ್ರಿ, 112 ಫೋನ್ ಮಾಡ್ರಿ ಸರ್. ಯೂನಿವರ್ಸಿಟಿ ಪೊಲೀಸ್ ಅಂತ ತಂದು ಇಲ್ಲಿ ಟ್ರಾಮಾ ಕೇರ್ನಾಗ ಅಡ್ಮಿಟ್ ಮಾಡ್ರಿ ಸರ್. ಟ್ರಾಮಾ ಕೇರ್ನಾಗ ಅಡ್ಮಿಟ್ ಮಾಡ್ಕೊಂಡ್ರೆ ಟ್ರೀಟ್ಮೆಂಟ್ ಆಗಿದ್ದಿಲ್ಲ ಸರ್. ಶರಣ ಪ್ರಕಾಶ್ ಸರ್ಗೆ ಹೇಳಿದೀವಿ, ಮತ್ತು ಪ್ರಿಯಾಂಕಾ ಸಾಬ್ರು ಎಲ್ಲರಿಗೂ ಹೇಳಿದೀವಿ. ಒಟ್ಟು ರೆಸ್ಪಾನ್ಸ್ ಆಗಿಲ್ಲ ಸರ್. ಕಾಮನ್ ಆಗಿದ್ದಂಗೆ ಇದ್ದಾನೆ ಸರ್. ಏನು ಸರ್ ಅದು, ಏನು ಲವ್ ಕೇಸ್ ಅದನ್ನು ಏನೋ ಗೊತ್ತಿಲ್ಲ. ಹುಡುಗಿ ಕರೆದಾಳ ಸರ್, ಅದ್ರ ಬಗ್ಗೆ ಪ್ರೂಫ್ ಎಲ್ಲ ಅವ ಸರ್. ಕರೆದ ಮೇಲೆ ಹೇಮಂತ್ ರಾಠೋಡ್, ಅನಿಲ್ ರಾಠೋಡ್ ಮತ್ತು ಜಾಧವ್ ಒಂದು ಅದರ FIR-ನಾಗ ಅದ ಸರ್. ನಾ ಹೆಸರಷ್ಟು ಇನ್ನೊಬ್ಬ ರಾಠೋಡ್. ಒಟ್ಟು 4 ಜನ 8-10 ಮಂದಿ ಕೊಟ್ಟು ಒಟ್ಟು ಅವ್ರ ಫ್ಯಾಮಿಲಿ ಮೆಂಬರ್ಗಳು ಕೂಡ 10 ಮಂದಿ ಕೂಡ ಹೊಡೆದ ಸರ್. ಟೋಟಲಿ ಫ್ಯಾಮಿಲಿ. ನನ್ನ ಮಗ ಸಾಯ್ಬೇಕಾದ್ರೆ ಅವರೇ ಕಾರಣ ಸರ್. FIR ಕಾಪಿ ಅದ ಸರ್. ಯೂನಿವರ್ಸಿಟಿ ಪೊಲಿಟಿಷಿಯನ್ ಸರ್. 21 BSc ನರ್ಸಿಂಗ್ ಸರ್. ಸೆಕೆಂಡ್ ಇಯರ್ ಎಕ್ಸಾಮ್ ಕೊಡೋಣ ಸರ್. ಮೊನ್ನೆ ರೀಸೆಂಟ್ ಒಂದು 15 ದಿನ ಹಿಂದೆ ಎಕ್ಸಾಮ್ ಕೊಟ್ಟು ಬಂದ ಸರ್ ಬೀದರ್ಕರಿ. ಆಕೆ ಫೋನ್ ಮಾಡಿದ್ಮೇಲೆ ಸಡನ್ಲಿ ಎಲ್ಲ ದೋಸ್ತರು ಬೇಡ ಅಂತಂದ್ರು ಬೈಕ್ ತೊಗೊಂಡೋಗ್ಯಾನ ಸರ್. ಬೈಕ್ ತೊಗೊಂಡೋಗಿ ಮೊಬೈಲ್ನೂ ಅವ್ನ ಬಲ್ಲಿ ಇದ್ದಿರಿ ಸರ್. ಫ್ರೆಂಡ್ ಮೊಬೈಲ್ ತೊಗೊಂಡೋಗ್ಯಾನ್ರಿ. ಆ ಫ್ರೆಂಡ್ ಮೊಬೈಲ್ ತೊಗೊಂಡು ಹೋಗಿದ್ದಕ್ಕೆ ಹೊಡೆ ಟೈಮಿಗೆ ಏನು ಮಾಡಿರಿ, ಅವ್ರ ಫ್ರೆಂಡ್ ಮೊಬೈಲಕ್ಕೆ ಅವ್ರ ಮಮ್ಮಿಗೆ ಫೋನ್ ಹಚ್ಚಿರು. ಅವ್ರ ಮಮ್ಮಿ ಹಚ್ಚದ ಮೇಲೆ ಅವಾಗ ಗೊತ್ತಾಗ ಸರ್. ಆಕೆ ಹುಡುಗಿ ಏನು ಮಾಡ್ಯಾಳ ಸರ್, ಫೋನ್ ಮಾಡ್ಯಾಳ, ಹಿಂಗೆ ಉಳ್ಳಿಗತ್ತಾರ ಬಂದು ಬಿಡಿಸ್ಕೊಂಡು ಹೋಗ್ರಿ, ನಮ್ಮ ಕಲಾಶೆ ಮಾಡ್ತಾರ ಅಂತ ಹೇಳಿದ್ಮೇಲೆ 112 ಫೋನ್ ಮಾಡಿದ್ಮೇಲೆ ಕಂಟ್ಯಾಗ ಒಕ್ಕಟ್ ಹೋಗ್ಯಾರ ಸರ್. ಸರ್ ನಿಮಗೆ ಯಾವ ಗೊತ್ತಾಗ ಮನೆ ಮೆಂಬರಿಗೆ ಸರ್, ನಮ್ಮ ತಮ್ಮ ಆ್ಯಕ್ಚುಲಿ 3:15ಕ್ಕೆ ಫೋನ್ ಮಾಡ್ಯಾರ ಸರ್. ಯೂನಿವರ್ಸಿಟಿ ಪೊಲಿಟಿಷಿಯನ್ಲಿಂದ ರೀ. ನನಗೆ ಬೆಳಗ್ಗೆ ನಂದು ಆಪ್ರೇಷನ್ ಆಗಿದೆ ಸರ್. 4 ದಿನ ಐತ್ರಿ. ನಮ್ಮ ತಮ್ಮವ್ರಿಗೆ ನನಗೆ ಹೇಳಿದ್ದು ಬೆಳಗ್ಗೆ 7 ಗಂಟೆಗೆ ಸರ್. ನಮ್ಮ ಡಿಮ್ಯಾಂಡ್ ಏನಿಲ್ಲ ಸರ್, ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್ ಅಷ್ಟೇ. ನನ್ನ ಮಗ ಹೋಗ್ಯ ಸರ್. ನನ್ನ ಮಗನ ಹೋದ್ಮೇಲೆ ಮತ್ತು ನಾ ಅವ್ರಿಗೆ ಬಿಡಲ್ರಿ. ಇಲ್ಲ ಅವ್ರ ಇರ್ಬೇಕು ಒಂದು, ನಾನು ಇರ್ಬೇಕು ಒಂದು. ಯಾಕಂದ್ರೆ ಕೈ ಬಂದು ಮಗ ಹೋಗ್ಯಾನ್ರಿ. ತಾಯಿ ಸತ್ತು ಮಗ 9 ತಿಂಗಳು ಕೂಚಿತ್ರಿ. ಅವಾಗ ಅವ್ರ ತಾಯಿ ತೀರ್ಕೊಂಡಾಳ. ಅಂಥವ್ರಿಗೆ ಕರೆದಿವ್ರು ಹೊಡಿತಾರ ಅಂತಂದ್ರೆ ಮತ್ತು ಆ ಹುಡುಗಿ ನಾವು ಬಿಡಲ್ಲ, ಅವ್ರಿಗೆ ಟೋಟಲಿ ಫ್ಯಾಮಿಲಿ ಏನೇ ಆಗಿಲ್ರಿ. ನಾನು ಆಸ್ತಿ ಹೋಲಿ ಎಲ್ಲ ಹೋಲ್ರಿ, ನಾ ಅವ್ರಿಗೆ ಬಿಡಲ್ಲ ಸರ್. ನಂದು ಇದೇ ಒಂದು ರಿಕ್ವೆಸ್ಟ್ ಸರ್ ನಿಮ್ಮ ಮೀಡಿಯಾದವ್ರ ಬಗ್ಗೆ. ನನ್ನ ಮಗನ ನ್ಯಾಯ ಸಿಗ್ತದೆ ಸರ್. ಈಗ ಇವತ್ತಿನ ನಾಳೆಗೆ ಅನ್ನ ಹಾಕೋ ನಾನೇ ಒಂದು ಭವಿಷ್ಯ ಏನಾರು ಉದ್ಧಾರ ಆಗ್ತದೆ, ನನ್ನ ಬೆಲೆ ತೊಗೋಬೇಕು, ನಂದೇನೋ 10 ವರ್ಷ ಸರ್ವಿಸ್ ಅದ ತೊಗೋಬೇಕಂತ ನಾನು ಇಂಟೆನ್ಷನ್ ಇದೆ ಸರ್. ಈ ಹುಡುಗಿ ಹಿಂಗೆ ಕರೆದು ಹಿಂಗೆ ಮಾಡ್ತಾರಂತ ಸರ್. ಅವ ಸರ್ ಅವ ರೆಕಾರ್ಡಿಂಗ್ ಅವರಿಗೆ ಮಾತಾಡಿವಿ, ರೆಕಾರ್ಡಿಂಗ್ ಅವ, ಫೋಟೋ ಅವ, ಎಲ್ಲ ಅವ ಸರ್. ಪೊಡಿಷನಾಗೆಲ್ಲ ಪ್ರೊಡ್ಯೂಸ್ ಮಾಡಿ ಸರ್. ಸರ್ ಏನು ಮಾಡಿದೆ ಅಂತಾರೆ ಸರ್ ಸರ್ಕಲ್ ಸಾಬ್ರು, ಮತ್ತು ಎಷ್ಟು ಜನಕ್ಕೆ ಮಾಡ್ರೆ ಗೊತ್ತಿದೆ ಸರ್. ಟೋಟಲಿ ಇನ್ಕ್ಲೂಡಿಂಗ್ ಅವ್ರ ಫ್ಯಾಮಿಲಿನೇ ಬಂದ ಸರ್. ಇದ್ರಾಗ 4 ಜನ ಗಂಡಸರು ಟೋಟಲ್ ಸರ್. ಅವ್ರ ಕುಟುಂಬನೇ ಸರ್. ಪ್ರೀಪ್ಲೇ ಮಾಡ್ರ ಸರ್. ಇದು ಅಶೋಕ್ ಜಾಧವ್ ಅಂತೇಳಿ ಸರ್, ಹುಡುಗನ ತಂದೆ ಸರ್. ಸರ್ ಅದು ನನಗೆ 1:30 ಗಂಟೆಗೆ ಕಾಲ್ ಬಂದಿತ್ತು ಸರ್. ಅದು ಕಾಲ್ ಬಂದಾಗ ನಾನು ಸೈಲೆಂಟ್ ಇತ್ತು ನನ್ನ ಫೋನು. ಅದಕ್ಕೆ ವೈಬ್ರೇಷನ್ ಆಗ್ತಿತ್ತು. ನಾ ನೋಡಿದ್ದಿಲ್ಲ. ಅದು ನೋಡಿ ನಾ 2:05 ಎದ್ದಿದ್ದೆ. ಹೋಗಿ ನಮ್ಮ ಇನ್ನೊಬ್ಬ ಬ್ರದರ್ ರೋಹನ್ ಅಂತೇಳಿ ಕಾಲ್ ಬಂತು. ಯಾಕೆ ರೋಹನ್ ಏನಾಗಿತ್ತು, ಕಾಲ್ ಬಂದಿತ್ತಲ್ಲ ಅಂತಂದೆ. ಅನ್ನೋದು ಅವ್ರಂದರು, ಹಣ ಅಭಿಷೇಕ್ಗೆ ಹುಡುಗಿ ಮನೆಗೆ ಇದು ಹಿಡಿದಿದ್ದಾರಂತ, ಅದಕ್ಕೆ ಹೋಗೋಣ ಬನ್ನಿ. ಎಲ್ಲಿ ಹೋಗ್ಬೇಕು, ಇಲ್ಲಿ ರಶ್ಮಿ ಕಾಲೇಜ್ ಹಿಂದ್ಗಡೆ ಅಂತಂದಾಗ ನಾ ಹೋಗ್ತಾ ಇದ್ದಾಗ 112 ಕಾರ್ ಬಂದಿತ್ತು ಪೊಲೀಸ್ದು. ಅದು ಫಾಲೋ ಅಪ್ ಮಾಡಿ ನಾ ಹೋಗ್ಲತ್ತಿದ್ದೆ. ಅದ್ರ ಸಂಗಟೆ ಹೋಗ್ಬಿಟ್ಟು ನಾ 112 ಸಂಗಟೆ. ಅವ್ರು ಫಸ್ಟ್ ಹೋಗಿ ಎನ್ಕ್ವೈರಿ ಮಾಡಿ ನಾ ಹಾಗೆ ಹೋದ್ಮೇಲೆ ನಮ್ಮ ಅಭಿಷೇಕಿಗೆ ರೋಡ್ ಮೇಲೆ ಹಾಕಿಬಿಟ್ಟಿದ್ರು ಅವರು. ಅಲ್ಲೆಲ್ಲ ಅವನಿಗೆ ಅಭಿಷೇಕಿಗೆ ರೋಡ್ ಮೇಲೆ ಹಾಕಿಬಿಟ್ಟಿದ್ರು. ಆದ್ಮೇಲೆ ನಾ ಕೇಳಿದೆ, ಯಾಕಣ್ಣ ಏನಾಗಿದೆ ಅಂತ ಕೇಳಿದಾಗ ಎಲ್ಲ ಹಿಂಗೆ ಬಂದಿದ್ದಾನೆ ನಮ್ಮ ಮಗ, ನಿಮ್ಮ ತಮ್ಮ ಹಂಗೆ ಅಂತಂದರು. ಅನ್ನೋದು ಹೌದಾ, ಆಯ್ತು ಇಲ್ಲಿ ಬಿಡಿ ಸರ್, ಸಾರಿ ಅಂತೇಳಿ ಕರ್ಕೊಂಡು ಹೊಂಟಿದ್ದೆ. ಇವರು 112 ಸರ್ ಎಲ್ಲ ನಾವು ಕರ್ಕೊಂಡು ಹೊಂಟಿದ್ದೇವೆ ರೀ. ಮತ್ತವ ಅನಿಲ್ ರಾಠೋಡ್ ಅಂತೇಳಿ ಹೊಡೆದ್ಬಿಟ್ಟ ಸರ್. ಅಲ್ಲೇ ಅದ್ರ ಮ್ಯಾಲೆ ಹೊಡೆದಿದ ಮ್ಯಾಗೆ ಮತ್ತೆ ಹೊಡೆದ್ಬಿಟ್ಟ ಅವ. ಅದು ಇದು ಅವನ ಬಲ್ ಸ್ಟಿಕ್ ಇತ್ತು, ಸ್ಟಿಕ್ ತೊಗೊಂಡು ಹೊಡೆದ್ಬಿಟ್ಟ. ಸ್ಟಿಕ್ ತೊಗೊಂಡು ಹೊಡೆದ್ಮ್ಯಾಗ ಮತ್ತೆ ಪೊಲೀಸರು ಎಲ್ಲ ಸರ್ಸ್ಕೇಸಂದ್ರು
ಮತ್ತು ಒಂದು ಕಾರ್ದಲ್ಲಿ ಕೂಡಿಸಿದ್ರು. ಅಲ್ಲಿದ್ದು ಕೂಡಿಸಾದ್ಮೇಲೆ ಯೂನಿವರ್ಸಿಟಿ ಸ್ಟೇಷನ್ಗೆ ಹೋಗ್ಬೇಕು ಅಂತೇಳಿ ಯೂನಿವರ್ಸಿಟಿ ಸ್ಟೇಷನ್ ಹತ್ರ ಹೋಯ್ದರು. ಯೂನಿವರ್ಸಿಟಿ ಸ್ಟೇಷನ್ ಹತ್ರ ಅವ್ನಿಗೆ ಇಳಿಯೋಕೆ ಆಗ್ತಾಯಿಲ್ಲ, ಕಾಲಿಗೆಲ್ಲ ಪೇನ್ ಆಗಿತ್ತು, ಕಾಲಿಗೆಲ್ಲ ಕೈಗೆಲ್ಲ ಸ್ವೆಲ್ಲಿಂಗ್ ಆಗಿತ್ತು. ಅವ್ನಿಗೆ ಇಳಿಸ್ಮೇಲೆ ನಂಗೆ ಇಳಿಯೋದು ಆಗಂಗಿಲ್ಲ ಸರ್ ಅಂತೇಳಿ ಹೇಳಿದೆ ನಾನು. ಹೇಳಾದ್ಮೇಲೆ ಮತ್ತು ಆಯಿತು ಅಲ್ಲಿ ASI ಸರ್ ಇದ್ರು ಸರ್, ಅವ್ರ ನೇಮ್ ಗೊತ್ತಿಲ್ಲ, ASI ಅವ್ರು ಇದ್ದರು. ಅವ್ರು ಅಂದರು ಇಮಿಡಿಯೇಟ್ಲಿ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ. ಅಲ್ಲಿದ್ದು ಸೀದಾ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದು ಸರ್. ಅಲ್ಲಿದ್ದು ಬಂದು ಇಲ್ಲಿ ಹೀಗೆ ಬಾ ಅಂತಂತ ಹೇಳಿದ್ರು ಅಂತ ಸರ್ ಅವನಿಗೆ, ಅಭಿಷೇಕಿಗೆ. ಅದಕ್ಕೆ ಅಲ್ಲಿ ಹೋದಾಗ ಫ್ರೆಂಡ್ಶಿಪ್ ಇತ್ತಂತ ಸರ್, ನನಗೆ ಗೊತ್ತಿಲ್ಲ, ಫ್ರೆಂಡ್ಶಿಪ್ ಇತ್ತಂತ. ಅಲ್ಲಿ ಹೋದಾಗ ಅಂತ ಸರ್, ಅಷ್ಟೇ ನನಗೆ ಗೊತ್ತು. ಮಾಲೂಮ್. ಅಭಿಷೇಕ್ ಜಾಧವ್ಗೆ ಮನೆಗೆ ಒಂದು ಹುಡುಗಿ ಲವ್ ಮಾಡ್ತಿದ್ರು. ಆ ಹುಡುಗಿ ಹೆಸರು ಪ್ರಯಾಣ ಅಂತ. ರಾತ್ರಿ 12 ಗಂಟೆಗೆ ಕರೆದುಬಿಟ್ಟು ಮನೆಯಲ್ಲಿ ಮುಚ್ಚಾಕಿ ಅವ್ರ ತಾಯಿ ಇರ್ಬೋದು, ಅವ್ರ ತಂದೆ ಇರ್ಬೋದು, ಅಣ್ಣ ತಮ್ಮದಿರು ಇರ್ಬೋದು, ಒಂದು 8-10 ಜನ ಕಲ್ತು. ವಿಡಿಯೋ ರೆಕಾರ್ಡಿಂಗ್ ಇದೆ ಕಿಶೋರ್ ಹತ್ರ, ಪೊಲೀಸ್ ಹತ್ರ. ಒಂದು ಬೈಟ್ ಕೊಟ್ಟಿದ್ದು, ಗರಂ ನೀರು ಹಾಕಿ ಹೊಡಿತಾರೆ ಅವನಿಗೆ, ಕಡಿಸಿಯಿಂದ ಹೊಡಿತಾರೆ, ಪೂಕಣಿಯಿಂದ ಹೊಡಿತಾರೆ. ಯಾವ ಜಾಗಕ್ಕೆ ಹೊಡಿಬೇಕು ಆ ಜಾಗಕ್ಕೆ ಹೊಡಿತಾರೆ. ಮನೆಯೆಲ್ಲ ಕರೆದುಬಿಟ್ಟು ಅಷ್ಟು ಅವ್ರ ಬಲ್ ಕಾಮನ್ ಸೆನ್ಸ್ ಇಲ್ವ? ಹಿರಿಯರಿಗೆ ತಾಯಿ ತಂದೆಗೆ ಹೇಳ್ಬೇಕಂತ ನಾಳೆ ಅವ್ರ ಅಣ್ಣ ತಮ್ಮದವ್ರಿಗೆ ಆಗಿದ್ರೆ ಏನು ಮಾಡ್ತಾರೆ ಹೇಳಿ?